ನೀವು ನಿಮ್ಮ ಅಭಿಪ್ರಾಯ ಹೇಳ್ತಿದ್ದೀರಾ ಅಥವಾ ನಿಮ್ಮ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ತಿದ್ದೀರಾ? ಜೆನ್ಜಿ ಬಗ್ಗೆ ಇತ್ತೀಚೆಗೆ ನಡೆಯುತ್ತಿರುವ ಚರ್ಚೆಗಳು, ಪ್ರತಿಭಟನೆಗಳು, ಸೋಷಿಯಲ್ ಮೀಡಿಯಾ ವಿಡಿಯೋಗಳು ನೋಡ್ತಿದ್ದೀವಿ. ಆದರೆ ಒಂದು ವಿಷಯ ಮಾತ್ರ ನನ್ನ ಗಮನ ಸೆಳೆಯಿತು. ಪ್ರತಿಭಟನೆಯಲ್ಲೂ ಪ್ರತಿ ಚರ್ಚೆಯಲ್ಲೂ ಎರಡು ರೀತಿಯ ಜನ ಇರ್ತಾರೆ. ಒಂದು ಗುಂಪು ವಿಷಯವನ್ನು ಅರ್ಥ ಮಾಡಿಕೊಳ್ತಾರೆ, ಗೌರವದಿಂದ ಮಾತನಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಪರಿಹಾರ ಕೇಳ್ತಾರೆ. ಇನ್ನೊಂದು ಗುಂಪು ಕೋಪದಲ್ಲಿ ಮಾತನಾಡ್ತಾರೆ, ಬೈತಾರೆ, ಆಸ್ತಿ ಹಾನಿ ಮಾಡ್ತಾರೆ, ವೈರಲ್ ಆಗುವುದೇ ಗುರಿಯಾಗ್ತದೆ. ಪ್ರತಿಭಟನೆ ಮಾಡುವುದು ನಮ್ಮ ಪ್ರಜಾಪ್ರಭುತ್ವದ ಹಕ್ಕು. ಆದರೆ ಗೌರವ ಕಳೆದುಕೊಳ್ಳುವುದು ನಮ್ಮ ಹಕ್ಕಲ್ಲ. ಇಂದಿನ ಯುವಕರಲ್ಲಿ ಎನರ್ಜಿ ಇದೆ, ಕರೇಜ್ ಇದೆ, ಚೇಂಜ್ ತರಬೇಕು ಅನ್ನುವ ಆಸೆ ಇದೆ. ಆದರೆ ಡೈರೆಕ್ಷನ್ ಇಲ್ಲ, ಎನರ್ಜಿ ಇಲ್ಲ. ನಮ್ಮನ್ನೇ ಸುಡಬಹುದು. ಕೆಲವರು ವಿಷಯ ಅರ್ಥ ಮಾಡಿಕೊಳ್ಳದೆ ಎಲ್ಲರೂ ಮಾಡ್ತಿದ್ದಾರೆ ಅಂತ ಫಾಲೋ ಮಾಡ್ತಾರೆ. ಆದರೆ ನಿಜವಾದ ನಾಯಕರು ಮೊದಲು ಯೋಚಿಸ್ತಾರೆ, ಫ್ಯಾಕ್ಟ್ ನೋಡ್ತಾರೆ, ನಂತರ ಗೌರವದಿಂದ ತಮ್ಮ ಮಾತು ಹೇಳ್ತಾರೆ. ಯಾಕಂದರೆ ಜೋರಾಗಿ ಮಾತನಾಡಿದರೆ ಅಟೆನ್ಷನ್ ಸಿಗಬಹುದು, ಜಾಣ್ಮೆಯಿಂದ ಮಾತನಾಡಿದರೆ ರೆಸ್ಪೆಕ್ಟ್ ಸಿಗ್ತದೆ. ಇಂಡಿಯಾದಲ್ಲಿ ಸುಮಾರು 37.7 ಕೋಟಿ ಜೆನ್ಜಿ ಇದ್ದಾರೆ. ಹಿಂದೆಯೂ ಯುವಕರು ರಿಯಾಕ್ಟ್ ಮಾಡ್ತಿದ್ರು, ಕೋಪದಲ್ಲಿ ಮಾತನಾಡ್ತಿದ್ರು. ಆದರೆ ಆಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇವತ್ತು ಒಂದು ಮಾತು, ಒಂದು ವಿಡಿಯೋ ಒಂದು ಕ್ಷಣದಲ್ಲಿ ಸಾವಿರಾರು ಜನರಿಗೆ ತಲುಪ್ತದೆ. ಆಮೇಲೆ ಡಿಲೀಟ್ ಮಾಡಿದ್ರು, ಸ್ಕ್ರೀನ್ಶಾಟ್, ರೆಕಾರ್ಡಿಂಗ್, ಶೇರ್ ಯಾವುದೋ ಒಂದು ಕಡೆ ಉಳಿದು ಬಿಡುತ್ತದೆ. ಸೋಷಿಯಲ್ ಮೀಡಿಯಾ ಮರೆಯುವುದಿಲ್ಲ. ಅದಕ್ಕೆ ಮಾತನಾಡುವ ಮೊದಲು ಒಮ್ಮೆ ನಿಮ್ಮನ್ನೇ ಕೇಳಿಕೊಳ್ಳಿ. ಇದೇ ಮಾತನ್ನು ಯಾರಾದರೂ ನಿಮಗೆ ಹೇಳಿದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿದ್ರಿ? ನಿಮ್ಮ ಟ್ಯಾಲೆಂಟ್ಗಿಂತ ನಿಮ್ಮ ಎನ್ವೈರನ್ಮೆಂಟ್, ನಿಮ್ಮ ಸರ್ಕಲ್, ನಿಮ್ಮ ಫ್ಯೂಚರನ್ನು ಹೆಚ್ಚು ರೂಪಿಸ್ತದೆ. ಯಾರ ಜೊತೆ ಇರುತ್ತೀರೋ ಅವರ ಮಾತು, ಅವರ ಅಭ್ಯಾಸ, ಅವರ ಯೋಚನೆ ನಿಧಾನವಾಗಿ ನಿಮ್ಮ ಪರ್ಸನಾಲಿಟಿ ಆಗ್ತದೆ. ಒಳ್ಳೆಯ ಎನ್ವೈರನ್ಮೆಂಟ್ ಡಿಸಿಪ್ಲಿನ್ ಕಲಿಸ್ತದೆ, ಲೀಡರ್ಶಿಪ್ ಕಲಿಸ್ತದೆ, ರೆಸ್ಪೆಕ್ಟ್ ಕಲಿಸ್ತದೆ, ಕ್ರಿಟಿಕಲ್ ಥಿಂಕಿಂಗ್ ಕಲಿಸ್ತದೆ. ಬ್ಲೈಂಡ್ ರಿಯಾಕ್ಷನ್ ಅಲ್ಲ. ನಿಜ ಹೇಳಬೇಕಂದ್ರೆ ನಾನು ಲೀಡರ್ಶಿಪ್, ಡಿಸಿಪ್ಲಿನ್ ಮತ್ತು ಅಕೌಂಟೆಬಿಲಿಟಿ ಕಲಿಸುವ ಒಂದು ಒಳ್ಳೆಯ ಎನ್ವೈರನ್ಮೆಂಟ್ನಲ್ಲಿದ್ದೀನಿ. ಅದರಿಂದಲೇ ಒಳ್ಳೆಯ ಸರ್ಕಲ್ ನಮ್ಮ ಜೀವನವನ್ನು ಎಷ್ಟು ಬದಲಾಯಿಸಬಹುದು ಅನ್ನೋದು ನನಗೆ ಅರ್ಥವಾಗಿದೆ. ಇನ್ನು ನಾನು ಕೂಡ ಇದನ್ನೇ ಕಲಿಯುತ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಒಂದು ಪ್ರಶ್ನೆ, ಯುವಕರು ಹೀಗೆ ಮಾತನಾಡೋದಕ್ಕೆ ಯಾರು ಕಾರಣ, ಯಾರು ಜವಾಬ್ದಾರಿ? ಪೋಷಕರ, ಶಿಕ್ಷಕರ, ಸ್ನೇಹಿತರ, ಸಮಾಜನ, ಅಥವಾ ಕೊನೆಗೆ ನಮ್ಮ ಆಯ್ಕೆಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತವೆಯಾ? ನಾಯಕತ್ವ ಅಂದರೆ ಜೋರಾಗಿ ಕೂಗೋದಲ್ಲ, ಜವಾಬ್ದಾರಿಯಿಂದ ನಿಲ್ಲೋದು. ಸಮಸ್ಯೆ ಸೃಷ್ಟಿ ಮಾಡೋದಲ್ಲ, ಪರಿಹಾರದ ಭಾಗವಾಗೋದು. ನಿಮ್ಮ ಜೆನ್ಜಿ ಫ್ರೆಂಡ್, ಬ್ರದರ್, ಸಿಸ್ಟರ್, ಮಗ, ಮಗಳು ಯಾರೇ ಇರಲಿ, ಈ ಮಾತು ಅವರಿಗೆ ತಲುಪಬೇಕು ಅನಿಸಿದರೆ ಶೇರ್ ಮಾಡಿ. ಒಬ್ಬ ಜೆನ್ಜಿಗಾದರೂ ತಲುಪಲಿ. ಇದು ವೆಂಕಿಯ ಕಿವಿ ಮಾತುಗಳು. ಕೇಳಿ, ಯೋಚಿಸಿ, ಅನುಸರಿಸಿ.